ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಸೂಪರ್ ಆಗಿರ್ತೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ದಿವ್ಯಾ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ನಾನು ಬರ್ಡೇಗೆ ಎಲ್ಲಿಗೆ ಹೋಗಿದ್ದೆ, ಏನು ಮಾಡಿದೆ, ಹೇಗಿತ್ತು ನನ್ನ ಡೇ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನನ್ನ ಬರ್ಡೇ ಔಟ್ಫಿಟ್ ಬಂದು ಇದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಹಾಗೆ ಇದೇ ಮೊದಲು ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದರೆ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಕೂಡ ಶೇರ್ ಮಾಡಿ. ಅವ್ರಿಗೆ ಕೂಡ ನನ್ನ ವೀಡಿಯೋಸ್ ಇಷ್ಟ ಆದರೆ, ಎಂಟರ್ಟೈನಿಂಗ್ ಅನಿಸಿದ್ರೆ ಅವ್ರಿಗೆ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋಕ್ಕೆ ಹೇಳಿ. ನಿಮ್ಮ ಸಪೋರ್ಟ್ ಹಾಗೆ ಸಬ್ಸ್ಕ್ರಿಪ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮಂತಹ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸಿಗೆ ಕೂಡ ನೀವು ಸಪೋರ್ಟ್ ಮಾಡಿ. ನಮಗೂ ತುಂಬ ಮೋಟಿವೇಟ್ ಆಗುತ್ತೆ ಇನ್ನೂ ವೀಡಿಯೋಸ್ ಮಾಡೋಕ್ಕೆ. ಆ್ಯಕ್ಚುಲಿ ನಾವಿವತ್ತು ಹೋಗಿದ್ದು ಮಾಲ್ ಆಫ್ ಏಷ್ಯಾಗೆ. ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನನ್ನ ಫಿಯಾನ್ಸೆ ಬಂದು ಅಲ್ಲಿಗೆ ಕರ್ಕೊಂಡೋಗಿದ್ದು ನಾನು ತುಂಬ ದಿನದಿಂದ ಹೇಳ್ತಿದ್ದೆ ಅವರಿಗೆ, ಒಂದು ಸತಿ ಅಂದರೆ ಇಲ್ಲಿವರೆಗೂ ಒಂದು ಸತಿನೂ ಮಾಲ್ ಆಫ್ ಏಷ್ಯಾಗೆ ಹೋಗಿಲ್ಲ, ಒಂದು ಸತಿ ಹೋಗಬೇಕು ಅಂತ. ಅವ್ರು ಹೇಗೂ ಹೇಳ್ತಿದ್ನಲ್ಲ ಯಾವಾಗಲೂ ಹೋಗೋಣ ಅಂತ, ಹಾಗಾಗಿ ಕರ್ಕೊಂಡು ಹೋದರು. ಮಾಲ್ ಆಫ್ ಏಷ್ಯನ್ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಸ್ವಲ್ಪ ಅಲ್ಲಿ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಓಡಾಡಿಕೊಂಡು ಮಜಾ ಮಾಡ್ಕೊಂಡು ಬಂದ್ವಿ. ನಾವೇನು ತುಂಬ ಹೊತ್ತಿರಲಿಲ್ಲ, ನಾವು ಹೋಗಿದ್ದೇ ಲೇಟಾಗಿತ್ತು. ನಾವು ಹೊರಟಾಗಲೇ ಆಫ್ಟರ್ನೂನು. ಸ್ವಲ್ಪ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ ಐಸ್ ಕ್ರೀಮ್ ತೊಗೊತಾ ಇದ್ದೆ. ಎಷ್ಟು ಆಟ ಆಡಿಸಿ ಕೊಡ್ತಾಯಿದ್ರು ಗೊತ್ತಾ, ನನಗಂತೂ ತುಂಬ ನಗುನೇ ಬರ್ತಾಯಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಈ ಐಸ್ ಕ್ರೀಮ್ ತೊಗೊಳಕ್ಕೆ ಮುಂಚೆ ತುಂಬ ಏನಂತಾರೆ ಡಲ್ ಆಗಿಬಿಟ್ಟಿದ್ದೆ. ಬಿಕಾಸ್ ನಂಗೆ ತುಂಬ ಸ್ಟ್ರೈನ್ ಆಗಿಬಿಟ್ಟಿತ್ತು. ಬಟ್ ಒನ್ಸ್ ಇಲ್ಲಿಗೆ ಹೋಗಿ ಇವ್ರು ಈ ಥರ ಎಲ್ಲ ಮಾಡಿದ್ಮೇಲೆ ನಂಗೆ ಫುಲ್ ಎನರ್ಜಿ ಬೂಸ್ಟಪ್ ಆಗೋಯ್ತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಎನರ್ಜಿ ಬಂತು ಮಾಲಲ್ಲೆಲ್ಲ ಓಡಾಡೋಕ್ಕೆ. ಹಾಗೆ ಇಲ್ಲಿ ಐಸ್ ಕ್ರೀಮ್ ಟೇಸ್ಟ್ ಕೂಡ ತುಂಬ ಸಕ್ಕತ್ತಾಗಿತ್ತು. ನಾನು ನನ್ನ ಫಿಯಾನ್ಸೆ ಅದೇ ಮಾತಾಡ್ಕೊತಾ ಇದ್ವಿ. ಲೈಕ್ ನಾವು ನಾರ್ಮಲ್ ಏನಂತಾರೆ ಐಸ್ ಕ್ರೀಮ್ ಪಾರ್ಲರಲ್ಲಿ ತಿನ್ನೋ ಐಸ್ ಕ್ರೀಮ್ ಟೇಸ್ಟಿಗಿನ್ನ ಈ ಟೇಸ್ಟ್ ತುಂಬ ಏನಂತಾರೆ ಡಿಫ್ರೆಂಟ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಈ ಥರ ಎಲ್ಲ. ನನಗಂತೂ ತುಂಬ ನಗು ಬರ್ತಾಯಿತ್ತು. ಒಂದು ಐಸ್ ಕ್ರೀಮ್ ನನ್ನ ಕೈಲಿ ಇಟ್ಕೊಳಕ್ಕಾಗ್ತಾಯಿಲ್ವಾ, ಎಷ್ಟು ಇನ್ನೇನು ಐಸ್ ಕ್ರೀಮ್ ಕೊಟ್ಟರು ಅನಿಸುತ್ತೆ, ಬಟ್ ಅಷ್ಟು ಬೇಗ ತೊಗೊಂಡ್ಬಿಡ್ತಾರೆ. ತುಂಬ ಚೆನ್ನಾಗಿತ್ತು ಆಟ ಎಲ್ಲ ಆಡಿದ್ದು. ನೀವು ನೋಡ್ಬೋದು, ನಾನು ಕೊಟ್ಟರು ಐಸ್ ಕ್ರೀಮ್ ಅಷ್ಟೇ ಅಂದ್ಕೊಂಡೆ, ನೋಡಿದ್ರೆ ಮತ್ತೆ ಕೋನ್ ಕೊಟ್ಬಿಟ್ಟು ಅವ್ನು ಹಾಕ್ತವ್ರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಯಾವಾಗಾದರೂ ಈ ಥರ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟು KFCಗೆ ಬಂದ್ವಿ. ಹೊಟ್ಟೆ ಹಶ್ವಾಗ್ತಿತ್ತಂತ, ಓಡಾಡೋಕ್ಕೆ ಎನರ್ಜಿ ಬೇಕಲ್ಲ, ಅದಕ್ಕೆ ನನ್ನ ಫಿಯಾನ್ಸರ್ ರೇಗಿಸ್ತಾಯಿದ್ರು, ನೋಡು ನಾನು ನಿನ್ನ ಮತ್ತೆ ಕಳಿಸಲ್ಲ, ಫಸ್ಟೇ ಕೇಳಿ ಈಸ್ಕೊಂಡು ಬಂದುಬಿಟ್ಟಿದ್ದೀನಿ ಎಕ್ಸ್ಟ್ರಾ ಕೆಚಪ್ ಪ್ಯಾಕೆಟ್ಸ್ನ ಅಂತ. ಅವರಲ್ಲಿ ತುಂಬ ಕಮ್ಮಿ ಕೊಡ್ತಾರದು ನಮಗೆ ಸಾಕಾಗೋದೇ ಇಲ್ಲ. ಹಾಗಾಗಿ ಪ್ರತಿ ಸತಿ ಅವ್ರು ತಿನ್ನೋ ಮಿಡಲಲ್ಲಿ ಹೋಗು ಕೆಚಪ್ ಇಸ್ಕೊಬಾ ಎಕ್ಸ್ಟ್ರಾ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಸತಿ ನಿನ್ನ ಬರ್ಡೇ ಎಲ್ಲ ನಾನೇ ಇಸ್ಕೊಬಂದ್ಬಿಟ್ಟಿದ್ದೀನಿ ಅಂತ ಫಸ್ಟೇ ಹೇಳ್ತಾಯಿದ್ರು. ಅದನ್ನೇ ಮಾತಾಡ್ಕೊತಾ ಇದ್ವಿ. ಹಾಗೆ ಇವಾಗ ನೋಡಿ ಅವ್ರು ನಂಗೆ ಹೇಗೆ ವಿಶ್ ಮಾಡ್ತಾರೆ ಅಂತ. ಅವ್ರಿಗೆ ಆ್ಯಕ್ಚುಲಿ ಈ ಥರ ವೀಡಿಯೋಸಲ್ಲಿ ಬರೋದು ಮತ್ತು ತಿನ್ನೋಕೆ ಹೋಗಿರೋ ಜಾಗದಲ್ಲಿ ವೀಡಿಯೋ ಮಾಡೋದು ಇದೆಲ್ಲ ಇಷ್ಟನೇ ಆಗಲ್ಲ. ತಿನ್ನೋವಾಗ ವೀಡಿಯೋ ಮಾಡಬೇಡ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ನಾನು ಮತ್ತು ನಂಗೆ ಕಂಟೆಂಟ್ ಇನ್ನೇನು ಸಿಗುತ್ತಲ್ಲ, ಹೇಗೂ ಹೊರಗೆ ಬಂದಿದ್ದೀವಲ್ಲ, ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ. ನಮಗೆ ಕೂಡ ಮುಂದೊಂದು ದಿನ ಯಾವತ್ತೋ ಕೂತು ನೋಡೋವಾಗ ನಮ್ಮ ವೀಡಿಯೋಸ್ ನಾವೇ ನೋಡ್ಕೊಂಡಾಗ ನಮಗೆ ಮೆಮೊರೀಸ್ ಎಲ್ಲ ಏನಂತಾರೆ ರಿಫ್ರೆಶ್ ಆಗುತ್ತೆ. ಅವಾಗ ಎಷ್ಟು ಖುಷಿ ಆಗುತ್ತೆ. ನಾವು ಅವತ್ತು ಅಲ್ಲಿಗೆ ಹೋಗಿದ್ವಿ, ಇಲ್ಲಿಗೆ ಹೋಗಿದ್ವಿ, ಈ ಥರ ಮಾಡಿದ್ವಿ, ಆ ಡೇ ಈ ಥರ ಇತ್ತು, ಅದೆಲ್ಲ ಮತ್ತೆ ರಿಫ್ರೆಶ್ ಆಗುತ್ತೆ. ಹಾಗಾಗಿ ನಾನು ಆದಷ್ಟು ಏನಂತಾರೆ ನನ್ನ ಲೈಫಲ್ಲಿ ನಡೆಯೋ ಗುಡ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಪರ್ಸ್ನಲಿ ಆ ಥರನೇ ತುಂಬ ಇಷ್ಟ. ಯಾಕಂದರೆ ಮುಂದೊಂದು ದಿನ ನಾವು ಕೂತು ನೋಡಿದಾಗ ಹಿಂದೆ ಮೆಮೊರೀಸ್ ಎಲ್ಲ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ನಮಗೆ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನೀವು ನನ್ನ ಥರನೇನಾ
ಈ ಥರ ಎಲ್ಲ ಮೂಮೆಂಟ್ಸ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾವಿಲ್ಲಿ ತುಂಬ ಏನೂ ತೊಗೊಳ್ಳಿಲ್ಲ, ಗೊತ್ತಿಲ್ಲ, ಅಲ್ಲಿ ಐಸ್ ಕ್ರೀಮ್ ತಿಂದು ಸ್ವಲ್ಪ ಹೊತ್ತಿಗೆ KFC ನೋಡಿದ್ವಿ, ತಿನ್ಬೇಕು ಅನ್ನಿಸ್ತು. ಓಕೆ ಅಶ್ವಾಗ್ತದೆ, ಈಗ ಊಟದ ಟೈಮ್ ಆಗೋಗಿದೆಯಲ್ಲ, ತಿನ್ನೋಣ ಅಂದ್ಕೊಂಡು ಹೋದ್ವಿ. ಬಟ್ ಏನೂ ಅಷ್ಟೊಂದು ತಿನ್ನೋಕ್ಕಾಗಲಿಲ್ಲ. ಹಾಗಾಗಿ ನಾವು ಜಸ್ಟ್ ಫ್ರೆಂಚ್ ಫ್ರೈಸ್ ಮತ್ತು ಕೋಕ್ ತೊಗೊಂಡಿದ್ವಿ. ಹಾಗೆ ಸ್ಪೈಸಿ ಚಿಕನ್ ಮತ್ತು ಫ್ರೈಡ್ ಚಿಕನ್ ತೊಗೊಂಡಿದ್ವಿ ಅಷ್ಟೇ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಸ್ಪೈಸಿ ಚಿಕನ್ ಟ್ರೈ ಮಾಡಿದ್ದು. ನಾನು ಯಾವಾಗಲೂ ನಾರ್ಮಲ್ ಫ್ರೈಡ್ ಚಿಕನ್ ತೊಗೊತಾ ಇದ್ದೆ. ತುಂಬ ಇಷ್ಟ ಆಯ್ತು ನನಗೆ ಸ್ಪೈಸಿ ಚಿಕನ್ ಕೂಡ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಹಾಗೆ ನೆಕ್ಸ್ಟ್ ನಾವಿಲ್ಲೆಲ್ಲ ತಿನ್ಕೊಂಡು ಹೊರಟ್ವಾ. ಫುಲ್ ಮಳೆ, ಎಷ್ಟು ಮಳೆ ಅಂದರೆ ರೋಡಲ್ಲೆಲ್ಲ ಗಾಡಿಗಳು ಅರ್ಧಕ್ಕೆ ಮುಚ್ಚೋಗ್ಬಿಟ್ಟಿದೆ, ಅಷ್ಟು ಜೋರು ಮಳೆ. ನಂಗಂತೂ ಆ ಮಳೆ ನೋಡಿ ಸಿಕ್ಕಾಪಟ್ಟೆ ಭಯ ಆಗೋಯಿತು. ಅಷ್ಟು ಜೋರು ಮಳೆ, ಗುಡುಗು, ಸಿಡ್ಲು, ಮಿಂಚು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಭಯ ಆಯಿತು. ಹಾಗೆ ನಾವು ಮನೆಗೆ ರೀಚ್ ಆಗೋಕೆ ಕೂಡ ತುಂಬ ಅಂದರೆ ತುಂಬ ಲೇಟ್ ಆಯಿತು. ಈ ಥರ ಮಳೆ ಇರೋದ್ರಿಂದ ಫುಲ್ ರೋಡಲ್ಲೆಲ್ಲ ನೀರು ತುಂಬ ಆಗಿತ್ತಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿತ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿ ಎಷ್ಟು ಲೇಟ್ ಆಯಿತು ಅಂದರೆ ನಮಗೆ 1 to double ಟೈಮ್ ತೊಗೊಂತು ನಾವು ಮನೆ ರೀಚ್ ಆಗೋಕ್ಕೆ. ಸಿಕ್ಕಾಪಟ್ಟೆ ಲೇಟ್ ಆಯಿತು. ಹಾಗೆ ಅಲ್ಲಿ ನಾವು ಮಾತಾಡ್ಕೊತಾ ಇದ್ವಿ, ನಾವು ಕಾರಲ್ಲಿ ಕೂತ್ಕೊಂಡೇ ಇಷ್ಟು ಕಷ್ಟ ಆಗ್ತಾಯಿದೆ ಇಷ್ಟು ಜೋರು ಮಳೆಯಿಂದ. ಮತ್ತು ಇವಾಗ 2 ವೀಲರ್ಸಲ್ಲೆಲ್ಲ ಇರ್ತಾರಲ್ಲ, ಅವ್ರಿಗೆ ಇನ್ನೆಷ್ಟು ಕಷ್ಟ ಆಗುತ್ತೆ ಅಂತ. ಪಾಪ ಆ ಸಿಗ್ನಲ್ ಬಂದು ಮಿಡಲಲ್ಲಿ ಸಿಗಾಕೊಂಡು ಬಿಟ್ಟಿರ್ತಾರೆ, ಎಲ್ಲೂ ಹೋಗಿ ಅಟ್ಲೀಸ್ಟ್ ಶೆಲ್ಟರಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಮಳೆಯಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡಬೇಕಾಗುತ್ತೆ ಸಿಗ್ನಲ್ ಬಿಡೋವ್ರಿಗೂ. ಎಷ್ಟು ಜನ ಪಾಪ ತುಂಬ ಹಾಗೆ ಆಗಿತ್ತು. ನಮಗೆ ಕೂಡ ಅಷ್ಟೇ, ಕಾರಲ್ಲಿ ಬರ್ತಿದ್ರು ಲಿಟ್ರಲಿ ರೋಡೇ ಕಾಣಿಸ್ತಾ ಇಲ್ಲ, ಅಷ್ಟು ಜೋರು ಮಳೆ ಬೀಳ್ತಾಯಿತ್ತು. ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಫೈನಲಿ ಹೇಗೋ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಹಾಗೆ ಈ ವರ್ಷದ ಬರ್ಡೇ ಕೂಡ ತುಂಬ ಸೂಪರಾಗಿ ಸಖತ್ತಾಗಿ ಇತ್ತು ಅಂತಲೇ ಹೇಳ್ಬೋದು. ನನಗೆ ತುಂಬ ಸೆಲೆಬ್ರೇಷನ್ ಅದಕ್ಕಿಂತ ನನಗಿಷ್ಟ ಆಗಿರೋರ ಜೊತೆ ಗುಡ್ ಟೈಮ್ ಸ್ಪೆಂಡ್ ಮಾಡೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಸುಮ್ಮನೆ ಜೋರು ಪಾರ್ಟಿ ಮಾಡಬೇಕು ಆ ಥರ ಈ ಥರ ಎಲ್ಲ ನಂಗೆ ಅನಿಸಲ್ಲ. ನನಗೆ ಬೇಕಾಗಿರೋರ ಜೊತೆ, ನನ್ನ ಕ್ಲೋಸ್ ಒನ್ಸ್ ಜೊತೆ ನನಗೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಅದೇ ತುಂಬ ಸ್ಪೆಷಲ್ ಅನಿಸುತ್ತೆ. ಅದರಲ್ಲಿ ಕೂಡ ಇದು ನಂದು ಏನಂತಾರೆ ಮಿಸ್ ಆಗಿ ಕೊನೆಯ ಬರ್ಡೇ. ನೆಕ್ಸ್ಟ್ ಇಯರ್ ನಾನು ಮಿಸ್ಸಸ್ ಆಗೋಗ್ಬಿಟ್ಟಿರ್ತೀನಿ. ನೆಕ್ಸ್ಟ್ ಇಯರ್ ಕೂಡ ನಾನು ಇವ್ರ ಜೊತೆನೇ ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ. ಬಟ್ ಅದೊಂದು ಫೀಲ್ ಇರುತ್ತಲ್ಲ, ಈ ವರ್ಷ ನಂದು ಮಿಸ್ ಆಗಿ ಬ್ಯಾಚುಲರ್ ಆಗಿ ಕೊನೆ ಬರ್ಡೇ ಅಂತ. ಆ ಥರ ಬರ್ಡೇ ಮಾತ್ರ ತುಂಬ ಸೂಪರಾಗೋಯ್ತು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ನಾನು ತುಂಬ ಎಂಜಾಯ್ ಮಾಡಿದೆ. ಹಾಗೆ ಕೆಲವೊಂದು ಸರ್ಪ್ರೈಸಸ್ ಕೂಡ ಇತ್ತು ನನಗೆ ನನ್ನ ಬರ್ಡೇಯಲ್ಲಿ. ನೋಡಿದ್ರಲ್ಲ, ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡೋದ್ರಿಂದ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.